सुमतिभिरनुमेयं शुभ्रकाजं सखाजं सुखमजमनपाजं मुक्तिपाजं विमाजं द्रहजमहममेजं ध्येजमाम्नाजगेजं सदजमसदजेजं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणित गुणमाणिक्य विशद प्रभा जालोल्लासोपहत सकलावद्यतमसे जगज्जन्मस्थेम प्रलय रचनाशील वपुषे नमो शेषाम्नाजस्पति हृदय दीप्ताय हरदे येन प्रादुरभावि भूमिवलदे विस्तारिगो सन्ततिः प्राबोधिश्रुति पंकजं करुणया प्रकाशितत्वं परम् ध्वान्तं ध्वं समनाजि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषदे सक्तिर्न बहिबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्धान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चरी कतिमे मनः न शब्दार्थो गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नावान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिनमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 65ನೆಯ ಸುಧಾಮೂಲ. ಇದರಲ್ಲಿ ಪರಿಮಳ ಟಿಪ್ಪಣಿಯ ವಿಚಾರವನ್ನ ಕೇಳ್ತಾ ಇದ್ವಿ. ಇದು ಆಧ್ಯಾತ್ಮಿಕ ಶಕ್ತಿ ಶಿಷ್ಯನಿಗಿರ್ಬೇಕು ಅಂತ ಬಂತು. ಅದಕ್ಕೇನರ್ಥ? ಮೊದಲನೇ ಅರ್ಥ ನೋಡಿದ್ವಿ, ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಶಕ್ತಿ ಇರ್ಬೇಕು, ಅಂಥವನಿಗೆ ಆಧ್ಯಾತ್ಮಿಕ ಶಕ್ತಿ ಇರೋನು ಅಂತ ಕರೀತಾರೆ. ಅಂಥವನ್ನ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂತ ಕರೀತಾರೆ. ಯಾಕೆ? ಆಧ್ಯಾತ್ಮಿಕ ಅನ್ನೋಲ್ಲಿ ಅಧಿ ಆತ್ಮ ಅಂತೆಲ್ಲ ಶಬ್ದ ಇದೆ. ಅಲ್ಲಿ ಅಧಿಕ ಆತ್ಮ ಅಂದ್ರೆ ಅಧ್ಯಾತ್ಮ, ಅಧ್ಯಾತ್ಮನಿಗೆ ಸಂಬಂಧಪಟ್ಟಿದ್ದು ಆಧ್ಯಾತ್ಮಿಕ ಶಕ್ತಿ ಅಂತ ಅರ್ಥ. ಹೀಗೆ ಅಧಿಕನಾದ ಆತ್ಮನ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ಬೇಕಾದ ಶಕ್ತಿ ಇರೋನನ್ನೇ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂತ ಕರೀತಾರೆ. ಇದು ಒಂದರ್ಥ. ಎರಡನೇ ಅರ್ಥ, ವೇದದ ಮುಖ್ಯ ವಾಕ್ಯಗಳು ಅಂತಿದೆ. ಅಂದ್ರೆ ದೇವರ ಸರ್ವೋತ್ತಮತ್ವ ಹೇಳುವಂತಹ ವಾಕ್ಯ, ದೇವರು ಪರಿಪೂರ್ಣ, ದೇವರಲ್ಲಿ ಯಾವುದೇ ದೋಷ ಇಲ್ಲ, ಮತ್ತೆ ತಾರತಮ್ಯ ಸಿದ್ಧಾಂತ ಏನಿದೆ, ಇಂಥ ಪ್ರಮುಖವಾದ ಸಿದ್ಧಾಂತಗಳನ್ನು ತಿಳಿಸುವಂತಹ ವೇದದ ಮಾತುಗಳಿದೆ. ಅಂಥ ಮಾತುಗಳಲ್ಲಿ ಭ್ರಮೆ ಇರಬಾರ್ದು, ಅಜ್ಞಾನ ಇರಬಾರ್ದು. ಅಂದ್ರೆ ಚೆನ್ನಾಗಿ ತಿಳಿದಿರ್ಬೇಕು. ಈಗ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವನೇ ಗೊತ್ತಿಲ್ಲ, ಅವನು ಮಾಧ್ವ ಮತವನ್ನ ಅನುಸರಿಸಿಕೊಂಡು ಬೇರೆದೆಲ್ಲ ತಿಳ್ಕೊಳ್ತಾ ಇದ್ದಾನೆ ಅಂದ್ರೆ ವ್ಯರ್ಥ. ಅಜ್ಞಾನ ಇದ್ರೆ ಆ ಎರಡು ವಿಷಯದಲ್ಲಿ ವ್ಯರ್ಥ. ಯಾವ ವಿಷಯದಲ್ಲಿ ಅಜ್ಞಾನ ಇರಬಾರ್ದು ಅಂತಹ ವಿಷಯದಲ್ಲಿ, ಪ್ರಧಾನ ವಿಷಯದಲ್ಲಿ ಅಜ್ಞಾನ ಇದ್ರೆ ಅಂಥವನ ಉಪಯೋಗ ಬರೋದಿಲ್ಲ. ಹಾಗಾಗಿ ಮಹಾವಾಕ್ಯಾರ್ಥ ಪ್ರಮಾದರಹಿತೇನ ಇತ್ಯರ್ಥ. ಇದು ಹೇಗೆ? ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂದ್ರೆ ಮಹಾವಾಕ್ಯಗಳು ಯಾವ್ದಿದೆಯೋ ವೇದವಾಕ್ಯಗಳಲ್ಲಿ ಮಹಾವಾಕ್ಯಗಳು ಅಂತ, ಅಂದ್ರೆ ದೇವರ ಪಾರಮ್ಯವನ್ನ ತಿಳಿಸುವಂತಹ ವಾಕ್ಯಗಳಿದೆ,
ಅದರ ಅರ್ಥದಲ್ಲಿ ಪ್ರಮಾದ, ಅಜ್ಞಾನ ಇರಬಾರ್ದು, ಅನವಧಾನ ಇರಬಾರ್ದು, ಏನೋ ಒಂದು ಬೇರೆ ಅರ್ಥ ಮಾಡ್ಕೊಂಡು ಇರಬಾರ್ದು. ಅಂಥವನನ್ನ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂತ ಕರೀತಾರೆ. ಇದು ಎರಡನೇದು. ಮೂರನೇದು, ವಾಕ್ಯಾರ್ಥ ಪ್ರಾವಣ್ಯ ರಹಿತೇನ ಇತ್ಯರ್ಥ ಇದು ಏಕೆ ಅಂದ್ರೆ, ರಾಯರು ತಾವು ತಮ್ಮ ಸಿದ್ಧಾಂತ ಏನು ಅಂತ ಹೇಳ್ಬಿಟ್ರು ಮೊದಲಿಗೆ. ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅನ್ನೋದಕ್ಕೆ ಏನರ್ಥ ಬಿಡಿಸಿದ್ರು. ಆದ್ರೆ ಇನ್ನೂ ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಅಂತ ಮೂರ್ ಪಕ್ಷ, ತಮ್ಮ ಪಕ್ಷ ಹೇಳಿ ಇನ್ನೂ ಒಂದ್ ಮೂರ್ ಹೇಳ್ತಾರೆ. ಅದ್ರಲ್ಲಿ ಎರಡನೇದು ನೋಡಿದ್ವಿ. ಮೂರನೇದು, ವಾಕ್ಯಾರ್ಥ ಪ್ರಾವಣ್ಯ ರಹಿತ. ಪ್ರಾವಣ್ಯ ಇರ್ಬೇಕು ಅಂತ. ಪ್ರಾವಣ್ಯ ಅಂತ ಒಂದು ಶಬ್ದ ಬರುತ್ತೆ, ಪ್ರವಣತ ಅಂತ ಬಳಸ್ತಾರೆ ಶಾಸ್ತ್ರದಲ್ಲಿ. ಪ್ರವಣತ ಅಂದ್ರೆ ಮನೋವೃತ್ತೆ ತತ್ ಪ್ರವಣತಾ ಹಿ ವಂದನಂ. ನಾವೆಲ್ಲ ನಮಸ್ಕಾರ ಮಾಡ್ತೀವಲ್ಲ, ನಮಸ್ಕಾರ ಅಂದ್ರೇನು? ನಮ್ಮ ಮನಸ್ಸು ಏನಿದೆ ಅದನ್ನ ಭಗವಂತನಲ್ಲಿ ಲೀನ ಮಾಡೋದು, ಅದು ಮುಳುಗಿಸೋದು ಅಂತ. ಪ್ರಾವಣ್ಯ, ಪ್ರವಣತೆ ಅಂದ್ರೆ ಅದೇ. ಪ್ರವಣತೆ ಅಂದ್ರೆ ಅದಕ್ಕೆ ಹೋಗಿ ಹಿಂಗ ಅಂಟ್ಕೊಂಡ್ಬಿಡುದು, ಅಂಟ್ಕೊಳ್ಳೋದು, ಆ ಮನಸ್ಸಲ್ಲಿ ಹೋಗಿ ಸಿಗಾಕೊಂಡ್ಬಿಡುದು, ಆ ಪ್ರಾವಣ್ಯ ಅಂದ್ರೆ. ಹಾಗೆ ಬಾಹ್ಯಾರ್ಥ ಪ್ರಾವಣ್ಯ ಇರಬಾರ್ದಂತೆ. ಹೊರಗಿನ ಲೌಕಿಕ ವಿಷಯಗಳಲ್ಲಿ ಪ್ರಾವಣ್ಯ ಇದ್ರೆ ಉಪಯೋಗ ಇಲ್ಲ, ಅವಾಗ ಒಂದ್ ದೇವ್ರ ಕಡೆ ಬರೋದೇ ಇಲ್ಲ. ಹೊರಗಿನ ಲೌಕಿಕ ವಿಷಯಗಳಲ್ಲಿ ಪ್ರಾವಣ್ಯ ಅಂದ್ರೆ ಚೆನ್ನಾಗಿ ಸಂಲಗ್ನತೆ ಅಂದ್ರೆ ಮುಳ್ಳು ಚುಚ್ಚತ್ತಲ್ಲ, ಮುಳ್ಳು ಚುಚ್ಚದಾಗ ಹೇಗ್ ಒಳಗಡೆ ಹೋದ್ರೆ ಮುಳ್ಳು ಕೆಲವು ತೆಗಿಲಿಕ್ಕೆ ಆಗಲ್ವಲ್ಲ, ಹಾಗೆ ಅದು ಹೋಗೇ ಬಿಡ್ಬೇಕಂತೆ ಮುಳ್ಳಿನ ತರ. ಈ ಮನಸ್ಸು ಮುಳ್ಳಿನ ತರ ಮನಸ್ಸಿದೆ, ಆ ಮನಸ್ಸು ಎಲ್ಲಿ ಹೋಗಿ ಸರಿಯಾಗಿ ಒಳಗಡೆ ಹೋಗ್ಬೇಕು ಅಂದ್ರೆ ಭಗವಂತನಿಗೆ, ಮತ್ತೆ ತೆಗಿಲಿಕ್ಕೆ ಆಗ್ಬಾರ್ದು. ಮುಳ್ಳು ಚುಚ್ಚಿದಾಗ ಆ ಮುಳ್ಳನ್ನು ಹೊರಗಡೆ ನಾವು ತೆಗಿತೀವಿ, ಆದ್ರೆ ಅದನ್ನ ತೆಗಿದೇ ಇರೋ ಹಾಗೆ ಆದ್ರೆ ಹೇಗೋ ಹಾಗೆ ಮನಸ್ಸು ಹೋಗ್ಬೇಕಂತೆ. ಅದನ್ನೇ ಪ್ರಾವಣ್ಯ ಅಂತ ಕರೀತಾರೆ. ಪ್ರವಣತ ಅಂದ್ರೆ ಮುಳುಗೋದು ಅನ್ನೋ ಅರ್ಥದಲ್ಲಿ. ಈ ವಾಕ್ಯಾರ್ಥ ವಿಷಯದಲ್ಲಿ ಯಾರು ಮುಳುಗಿಲ್ವೋ ಅಂಥವರನ್ನೇ ಆಧ್ಯಾತ್ಮಿಕ ಶಕ್ತಿ ಇರೋನು ಅಂತ ಕರೀತಾರೆ. ಹಾಗೆ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅನ್ನೋದಕ್ಕೆ ಮೂರನೇ ಅರ್ಥನ ಮುಗಿಸಿದ್ರು. ಇದು ನಾಲ್ಕನೇ ಅರ್ಥ. ಕೆಲವುದೇನು ಹೇಳ್ತಾರೆ ಅಂದ್ರೆ, ಸೂಕ್ಷ್ಮ ಅಲೌಕಿಕ ಅರ್ಥ ವಿಷಯಕ ಇಂದ್ರಿಯ ಶಕ್ತಿ ಯುಕ್ತೇನ ಇತ್ಯರ್ಥ ಇತಿ ಅನ್ಯ ಅಂತ ನಾಲ್ಕನೇ ಅರ್ಥವನ್ನ ರಾಯರು ತಿಳಿಸಿದ್ರು. ಇದಕ್ಕೆ ಇಷ್ಟೇ ಅರ್ಥ. ಸೂಕ್ಷ್ಮ ಅಂದ್ರೆ ಮೇಲ್ನೋಟಕ್ಕೆ ಅರ್ಥ ಆಗದೆ ಇರೋದು, ಅದನ್ನ ಗಮನಿಸಿದ್ರೆ ಅದು ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಮೇಲ್ನೋಟಕ್ಕೆ ನೋಡ್ತಾ ಇದ್ರು, ಈಗ ಸುಧಾ ವಾಕ್ಯಗಳು, ಅನುವ್ಯಾಖ್ಯಾನದ ವಾಕ್ಯಗಳು ಎಲ್ಲ ಕಾಣಿಸತ್ತೆ, ಕಂಡಾಗ ಇದು ಅರ್ಥ ಅಂತ ಅನ್ಕೊಳ್ಬಹುದು, ಆದ್ರೆ ಹಾಗಿರಲ್ಲ. ಚೂರ್ ವಿಚಾರ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅರ್ಥ, ಒಳಗಡೆ ಹೋದ ಅಷ್ಟು. ಆ ರೀತಿ ಸೂಕ್ಷ್ಮವಾದ ಅರ್ಥ ಏನಿದೆ ಅದು ಕೂಡ ಏನೋ ಲೌಕಿಕದ ಬಗ್ಗೆ ಅಲ್ಲ. ಲೌಕಿಕದ ಸೂಕ್ಷ್ಮತೆಗಳು ಅನುಪಯೋಗಿ, ನಮ್ಗದ್ ಬೇಕಾಗಿಲ್ಲ. ಆದ್ರೆ ಸೂಕ್ಷ್ಮವಾಗಿದ್ದು ಅಲೌಕಿಕ ವಿಷಯದ ಬಗ್ಗೆ ಅಂದ್ರೆ ಸ್ವರ್ಗ, ನರಕ, ದೇವತೆ, ಮತ್ತೆ ತಾರತಮ್ಯ, ಹೀಗೆಲ್ಲ ಅತ್ಯಂತ ಸೂಕ್ಷ್ಮ ವಿಚಾರಗಳೇನೇನಿದೆ, ಅಥವಾ ಯಾರ ಅಂಶ ಅಂತ ಆಗ್ಬೋದು, ಈ ತರದ ಅನೇಕ ಸೂಕ್ಷ್ಮವಾದ ಅಲೌಕಿಕವಾದ ವಿಷಯಗಳ ಬಗ್ಗೆ ತಿಳಿಯುವಂತ ಶಕ್ತಿ ಇಂದ್ರಿಯಗಳಿಗಿರ್ಬೇಕಂತೆ. ಅಂದ್ರೆ ಯಾವ ವ್ಯಕ್ತಿಯ ಇಂದ್ರಿಯಗಳಿಗೆ ಸೂಕ್ಷ್ಮವಾದ ಅಲೌಕಿಕ ವಿಷಯಗಳನ್ನ ತಿಳಿಯೋ ಶಕ್ತಿ ಇರತ್ತಲ್ಲ, ಅಂಥವನಿಗೆ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂತ ಕರೀತಾರೆ. ಹಾಗಾದ್ರೆ ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾದ ಶಿಷ್ಯ ಅಂತ ಕೊನೆಗೆ, ಇದೆಲ್ಲ ಶಿಷ್ಯನ ಲಕ್ಷಣ. ಒಬ್ಬ ಶಿಷ್ಯ ಈ 4 ತರಹದಲ್ಲಿ ಯಾವ್ದಾರು ಒಂದು ರೀತಿ ಗುಣವನ್ನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಅವನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ಅರ್ಥ. ಅಂತ ಆಧ್ಯಾತ್ಮಿಕ ಶಕ್ತಿ ಸಂಪನ್ನನಾದ ಶಿಷ್ಯನಿಗೆ ಅಂಥ ಒಳ್ಳೆ ಗುರುಗಳು ಸಿಗ್ತಾರೆ. ಅಂದ್ರೆ ಅವನ ಯೋಗ್ಯತೆ ಏನು ಅಂತ ತಿಳಿಯುವಂತ ಒಬ್ರು ಗುರುಗಳು ಸಿಗ್ತಾರೆ. ಇಷ್ಟು ಇಲ್ಲಿ ಬಂದ ವಿಷಯ. ಅದಕ್ಕೆ ಮುಂದೆ ಅನ್ಯೋನ್ಯಾಶ್ರಯ ದೋಷ ಕೊಡ್ತಾರೆ. ಹಾಗಾದ್ರೆ ಇಂಥ ಶಿಷ್ಯ ಇಷ್ಟು ಶಕ್ತಿಯನ್ನ ಸಂಪಾದನೆ ಮಾಡಿಕೊಂಡ ಮೇಲೆ ಅವನಿಗೆ ಅವನ ಯೋಗ್ಯತೆಯನ್ನ ತಿಳ್ಕೊಳ್ಳುವಂತ ಒಬ್ಬ ಗುರು ಸಿಗ್ತಾನೆ. ಆಮೇಲೆ ಅವನಿಗೆ ಅವನು ಉಪದೇಶ ಕೊಡ್ತಾನೆ ಅಂತ ಗುರು. ಆದ್ರೆ ಈ ತರ ಆಧ್ಯಾತ್ಮಿಕ ಶಕ್ತಿ ಬರ್ಬೇಕು ಅಂದ್ರೆ ಅವನು ಒಬ್ರು ಗುರುಗಳ ಹತ್ರ ಪಾಠ ಕೇಳಿರ್ಲೇಬೇಕು. ಕೇಳಿ ಅದನ್ನ ಅನುಸಂಧಾನ ಮಾಡಿ ಎಷ್ಟು ಯಾವ ಹಂತಕ್ಕೆ ಹೋಗ್ತಾನೋ ಅಷ್ಟು ಹಂತಕ್ಕೆ ಹೋದ್ಮೇಲೆ ಅವನಿಗೆ ಆಧ್ಯಾತ್ಮಿಕ ಶಕ್ತಿ ಬರೋದು, ಸುಮ್ನೆ ಬರಲ್ಲ. ಹಾಗಾದ್ರೆ ಇದು ಹೇಗಾಯ್ತು ಅಂದ್ರೆ, ಗುರುಗಳು ಸಿಗಬೇಕು ಅಂದ್ರೆ ಇವ್ರು ಮೊದಲು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದಿರ್ಬೇಕು ಅಂತ ಅಂತೀನಿ. ಯೋಗ್ಯತೆಯನ್ನ ಹೇಳುವಂತ, ಯೋಗ್ಯತೆಯನ್ನ ತಿಳ್ಕೊಳ್ಳುವಂತ ಗುರು. ಆದ್ರೆ ಆ ಗುರುಗಳು ಸಿಗದೆ ಹೋದ್ರೆ ಇವನಿಗೆ ಅಂತ ಆಧ್ಯಾತ್ಮಿಕ ಶಕ್ತಿನೇ ಬರಲ್ಲ. ಮತ್ ಹೇಗಿದು ಅಂತ ಒಂದು ಗೊಂದಲ ಬಂದಾಗ ಅದಕ್ಕೆ ಉತ್ತರ ಕೊಟ್ರು. ಅಲ್ಲಿವರೆಗೆ ನೀವು ಅಮುಖ್ಯ ಗುರುವಿನಿಂದ ಶ್ರವಣ ಅಂತೂ ಮಾಡಿ, ಕೇಳ್ದೆ ಸುಮ್ನಿರ್ಬೇಡಿ ಅಂತ. ಏನಂದ್ರೆ ಕೇಳಿದ್ರೆ ಅರ್ಥ ಆಗಲ್ಲ, ಕೇಳಿದ್ರೆ ಇದಾಗಲ್ಲ, ಹಾಗೆಲ್ಲ ಹೇಳೋಂಗೆ ಇಲ್ವಂತೆ, ಕೇಳ್ತಾ ಇರ್ಬೇಕಂತಷ್ಟೇ. ಯಾಕೆಂದ್ರೆ ಶ್ರವಣ ತುಂಬಾ ಮುಖ್ಯ. ಒಂದ್ ವೇಳೆ ಗುರುಗಳು ಸಿಗ್ಲಿಲ್ಲ ಅಂತ ಆದ್ರೂ ಶ್ರವಣನ ಮಾತ್ರ ಬಿಡ್ಲೇಬಾರ್ದು, ಶ್ರವಣ ಮಾಡ್ತಾನೆ ಇರ್ಬೇಕು ಅಂತ. ಈ ತರ
ನಮ್ಗೆ ಹಲವು ಪ್ರಶ್ನೆಗಳಿರ್ತಾರೆ, ಶ್ರವಣ ಮಾಡ್ಬೇಕೋ ಬೇಡವೋ ಅಂತ. ಶ್ರವಣ ಅಂತೂ ಮಾಡ್ತಾನೆ ಇರ್ಬೇಕಂತೆ, ಅದು ಅರ್ಥ ಆಗತ್ತೋ ಬಿಡುತ್ತೋ ಬೇರೆ ವಿಷಯ, ಅದು ಶ್ರವಣ ಮಾತ್ರ ಮಾಡ್ಬೇಕು. ಅದು ಒಂದ್ ದಿವ್ಸ ಯಾವಾಗಾದ್ರು ಅದು ಅರ್ಥ ಆಗುತ್ತೆ, ಹಾಗಂತ ಪ್ರಯತ್ನನೂ ಪಡ್ಬೇಕಂತೆ. ಪ್ರಯತ್ನ ಪಡೆದ್ರೆ ಆ ಶ್ರವಣಕ್ಕೊಂದು ಸಾರ್ಥಕ್ಯ ಇಲ್ಲ, ಅದು ಪಡ್ತಾ ಇರ್ಬೇಕು. ಅಂತೂ ಶಾಸ್ತ್ರ ಹೇಳೋ ಪ್ರಕಾರ ಶ್ರವಣವನ್ನ ಬಿಡ್ಲೇಬಾರ್ದು ಅಂತ. ಅದು ಮುಂದೆ ಕೂಡ ಈಗ ಸಮಾನಂತರದಲ್ಲಿ ಈಗ ತಕ್ಷಣ ಅನುವ್ಯಾಖ್ಯಾನ ಸುಧಾದಲ್ಲೂ ಬರುತ್ತೆ, ಮುಂದೆ ಒಳ್ಳೊಳ್ಳೆ ಮಾತುಗಳು ಬರುತ್ತೆ ಅದ್ರ ಬಗ್ಗೆ. ಅಂತೂ ಇಲ್ಲಿವರೆಗೆ ಪರಿಮಳ ಟಿಪ್ಪಣಿಯಲ್ಲಿ 4 ಪ್ರಕಾರವಾಗಿ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅಂದ್ರೆ ಏನರ್ಥ ಅನ್ನೋದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಯಾದುಪತ್ಯ ಟಿಪ್ಪಣಿಗೆ ಹೋಗೋಣ. ಯಾದುಪತ್ಯ ಟಿಪ್ಪಣಿಯಲ್ಲಿ ಈ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಅನ್ನೋದಕ್ಕೆ ಏನರ್ಥ ಹೇಳಿದ್ದಾರೆ ಅಂದ್ರೆ, ಇವರು ಆತ್ಮ ಅಂದ್ರೆ ದೇಹ ಅಂತ ತಗೊಳ್ತಾರೆ. ಹಿಂದೆ ಪರಮಾತ್ಮ ಅಂತ ತಗೊಂಡಿದ್ರು ರಾಯರು. ಅದೇ ಯಾದುಪತ್ಯ ಟಿಪ್ಪಣಿಲಿ ಅಂದ್ರೆ ಭಾಗವತಕ್ಕೂ ಯಾದುಪತ್ಯ ಅಂತ ನಾ ಹೇಳ್ತೀರಲ್ಲ, ಅವರೇ ಆ ಯಾದುಪತ್ಯ ಟಿಪ್ಪಣಿಕಾರರೇ ಈ ಆಧ್ಯಾತ್ಮಿಕ ಅನ್ನೋ ಶಬ್ದದಲ್ಲಿ ಆತ್ಮ ಶಬ್ದ ಏನಿದೆ ಅದನ್ನ ದೇಹ ಅಂತ ಅರ್ಥ ಹೇಳ್ತಾರೆ. ತಪ್ಪಿಲ್ಲ, ಆತ್ಮ ಅನ್ನೋದಕ್ಕೆ ದೇಹ ಅಂತಾನೂ ಅರ್ಥ ಇದೆ. ಆ ದೇಹವನ್ನ ಅಧಿಕೃತ್ಯ ಅಂದ್ರೆ ದೇಹದ ಒಳಗಡೆ ಇರುವಂತಹದ್ದು, ದೇಹದ ಜೊತೆಗೆ ಯಾವುದು ಇಂದ್ರಿಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಏನೇನಿದೆಯೋ ಅದನ್ನೆಲ್ಲ ಆಧ್ಯಾತ್ಮಿಕ ಅಂತ ಕರೀತಾರೆ. ಹಾಗಾದ್ರೆ ಆಧ್ಯಾತ್ಮಿಕ ಅನ್ನೋ ಶಬ್ದಕ್ಕೆ ಇವ್ರ ಪ್ರಕಾರ ಅರ್ಥ ನಮ್ಮ ದೇಹದಲ್ಲಿ ಇರುವಂತಹ ಇಂದ್ರಿಯಗಳು, ಜ್ಞಾನೇಂದ್ರಿಯ ಆಗ್ಬಹುದು, ಕರ್ಮೇಂದ್ರಿಯ ಆಗ್ಬಹುದು, ಇಂಥ ಇಂದ್ರಿಯಗಳಿಗೆಲ್ಲ ಆಧ್ಯಾತ್ಮಿಕ ಅಂತ ಕರೀತಾರೆ. ಇದು ಹೊಸ ಅರ್ಥ. ಅದರಿಂದ ಆತ್ಮಾನಂ ಅಂದ್ರೆ ದೇಹಂ, ಅಧಿಕೃತ್ಯ ವರ್ತಮಾನಂ ಆಧ್ಯಾತ್ಮಿಕಂ ಅಂದ್ರೆ ಇಂದ್ರಿಯಾದಿ ಅಂತ ಬರುತ್ತೆ. ಆದ್ರೆ ಇಂದ್ರಿಯಾದಿಗಳಿಗೆ ಆಧ್ಯಾತ್ಮಿಕ ಅಂತ ಕರೀತಾರೆ, ದೇಹವನ್ನು ಆಧ್ಯಾತ್ಮಿಕ ಅಂತಾನೆ ಕರೀತಾರೆ. ಯಾಕೆ? ಈ ಆತ್ಮ ದೇಹವನ್ನ ಇಟ್ಟುಕೊಂಡಿರೋದು, ಅಥವಾ ಆತ್ಮ ಅಂದ್ರೆ ಜೀವಾತ್ಮ ಅಂತಾನೂ ತಗೊಳ್ಬಹುದು. ಆತ್ಮ ಅಂದ್ರೆ ಜೀವ, ಜೀವನಿಗೆ ಏನೇನಿದೆ, ದೇಹ ಇದೆ, ಇಂದ್ರಿಯಗಳಿದೆ, ಎಲ್ಲ ಇದೆಯಲ್ಲ, ಇದನ್ನೆಲ್ಲ ತಗೊಳ್ಬೇಕು ಅಂತ ಅರ್ಥ. ಈ ಆಧ್ಯಾತ್ಮಿಕವಾದ ಇಂದ್ರಿಯಾದಿಗಳಲ್ಲಿ ಒಂದು ಶಕ್ತಿ ಇದ್ರೆ ಅಂಥ ಶಿಷ್ಯನಿಗೆ ಆಧ್ಯಾತ್ಮಿಕ ಶಕ್ತಿ ಇರೋನು ಅಂತ ಕರೀತಾರೆ. ಅಂದ್ರೆ ಒಬ್ಬನ ದೇಹದಲ್ಲಾಗ್ಲಿ ಅವನ ಇಂದ್ರಿಯಗಳಲ್ಲಾಗ್ಲಿ ಆ ಶಕ್ತಿ ಇರ್ಬೇಕು. ಆ ಶಕ್ತಿ ಇದ್ರೆ ಆಧ್ಯಾತ್ಮಿಕ ಶಕ್ತಿ ಇರೋನು ಅಂತ ಕರೀತಾರೆ. ಅದು ಎಂಥ ಶಕ್ತಿ? ಅದು ಶಕ್ತಿ ಇರಬೇಕು ಅಂದ್ರೆ ಅದು ಎಂಥ ಶಕ್ತಿ ಅಂದ್ರೆ, ತಸ್ಯ ಯಾ ಶಕ್ತಿ ಅಲೌಕಿಕಾರ್ಥ ಅವಗಾಹಿತ್ವಾದಿ ಲಕ್ಷಣ ತತ್ ಸಂಪನ್ನೇನ ಇತ್ಯರ್ಥ. ಆ ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅವನಿಗೆ ಅಲೌಕಿಕ ಅರ್ಥದ ಬಗ್ಗೆ ಗೊತ್ತಾಗ್ತಾ ಇದೆಯಾ? ಅಲೌಕಿಕ ಅರ್ಥ ಅಂದ್ರೆ ದೇವರ ಬಗ್ಗೆ, ಧರ್ಮದ ಬಗ್ಗೆ ಸೂಕ್ಷ್ಮ ವಿಚಾರಗಳು ಎಲ್ಲ ಅವನ ಇಂದ್ರಿಯಕ್ಕೆ ಗೋಚರ ಆಗ್ತಾ ಇದೆಯಾ, ಅವನ ಗ್ರಹಣ ಆಗ್ತಾ ಇದೆಯಾ? ಹಾಗಾದ್ರೆ ಅವನಿಗೆ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ ಅರ್ಥ. ಅಂದ್ರೆ ಇಂದ್ರಿಯಗಳಲ್ಲಿ ಆ ತರದ ಒಂದು ಶಕ್ತಿ, ಅಲೌಕಿಕವಾದ ವಿಷಯಗಳನ್ನ ಹೇಳಿದಾಗ್ಲೂ ತಲೆಗೆ ಹೋಗುತ್ತಲ್ಲ, ಅದನ್ನ ಗ್ರಹಿಸ್ತಾ ಇದ್ದಾನಲ್ಲ, ಅದನ್ನ ನಿಶ್ಚಯವಾಗಿ ಹಿಡ್ಕೊಳ್ತಾರಲ್ಲ, ಅದರಿಂದ ಅವನಿಗೆ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತ. ಅದರಿಂದ ಆಧ್ಯಾತ್ಮಿಕ ಶಕ್ತಿಯಲ್ಲೂ ತಾರತಮ್ಯ ಇರುತ್ತೆ. ಎಲ್ಲರಿಗೂ ಅಲೌಕಿಕ ಅರ್ಥ ಗೊತ್ತಾಗ್ಬೇಕು ಅಂತಿಲ್ಲ, ಕೇಳಿದ್ರು ಗೊತ್ತಾಗಲ್ಲ, ಕೇಳಿದಾಗ ಸ್ವಲ್ಪ ಗೊತ್ತಾಗ್ಬೋದು, ಜಾಸ್ತಿ ಗೊತ್ತಾಗ್ಬೋದು, ಅಥವಾ ಆ ಗೊತ್ತಾದ್ರೂ ಮರ್ತ ಹೋಗ್ಬಿಡ್ಬೋದು. ಅಂತೂ ಆಧ್ಯಾತ್ಮಿಕ ಶಕ್ತಿ ಅನ್ನೋದಕ್ಕೆ ಈ ರೀತಿಯ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಯಾಕೆ ಈ ತರ ಅಲೌಕಿಕ ಶಕ್ತಿ ಇರಬೇಕು ಅಂತ ಹೇಳ್ತಾ ಇದ್ರಿ? ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಸಿಗೋ ಗುರುಗಳು ಹಾಗೆ ಅಂತೆ, ಯೋಗ್ಯತಾಭಿಜ್ಞ ಗುರು, ಶಿಷ್ಯನ ಯೋಗ್ಯತೆ ತಿಳಿಯುವಂತಹ ಗುರು ಅಲೌಕಿಕನೇ ತಾನೆ. ಅಂಥವ್ರು ಎಲ್ಲಿ ಲೋಕದಲ್ಲಿ? ಅಲೌಕಿಕ ಶಕ್ತಿ ಇರೋರೆ ಆ ಗುರುಗಳು. ಆದ್ಮೇಲೆ ಶಿಷ್ಯನು ಕೂಡ ಅಲೌಕಿಕ ಶಕ್ತಿ ಸಂಪನ್ನ ಆಗಿರ್ಬೇಕು ಅಂತ ಈ ರೀತಿ ಅರ್ಥವನ್ನ ಹೇಳಿದ್ರು. ಅದಕ್ಕೆ ಅನ್ಯೋನ್ಯಾಶ್ರಯ ಅಂದ್ರೆ ದೋಷ ಏನ್ ಕೊಡ್ತಾರೆ ಇಲ್ಲಿ, ದೋಷ ಹೇಗ್ ಬರುತ್ತೆ ಅಂದ್ರೆ ಅದಕ್ಕೊಂದು ವಿವರಣೆ ಕೊಡ್ತಾರೆ. ಏವಂ ಶ್ರವಣಾದ್ಯನುಷ್ಠಾನೆ ಇಂದ್ರಿಯಾದೇಹ ಅಲೌಕಿಕಾರ್ಥ ದರ್ಶನ ಶಕ್ತಿ ಸಂಪತ್ತವು ಯೋಗ್ಯತಾ ಅಭಿಜ್ಞ ಗುರು ದರ್ಶನ. ಅವ್ನ್ ಚೆನ್ನಾಗ್ ಕೇಳ್ಬೇಕು, ಮೊದಲು ಶಾಸ್ತ್ರ ಪಾಠ ಪ್ರವಚನ ಎಲ್ಲ ಕೇಳ್ತಾನೆ. ಕೇಳಿದ ಮೇಲೆ ಅವನ ಇಂದ್ರಿಯಕ್ಕೆ ಒಂದು ಶಕ್ತಿ ಬರುತ್ತೆ, ಅಂದ್ರೆ ಅಲೌಕಿಕವಾದ ಅರ್ಥಗಳನ್ನ ಗ್ರಹಿಸುವಂತ ಶಕ್ತಿ ಬರುತ್ತೆ. ಬಂದ ಮೇಲೆ ಒಬ್ಬ ಯೋಗ್ಯತೆಯನ್ನ ತಿಳಿಯುವಂತ ಒಬ್ಬ ಗುರು ಸಿಗ್ತಾನೆ. ಅವನು ಸಿಕ್ಕದ್ಮೇಲೆ ಮತ್ತೆ ಶ್ರವಣಾದಿಗಳನ್ನ ಮಾಡ್ಬೇಕು. ಮೊದಲು ಕೇಳಿದ್ಮೇಲೆ ಅಂಥ ಗುರು ಸಿಕ್ಕದ್ಮೇಲೆ ಅಂಥ ಕೇಳೋದು. ಇದು ಹೇಗೆ ಅಂತ ಅದಕ್ಕೆ ಬೇರೆ ಉತ್ತರ ಆಗ್ಲೇ ಕೊಟ್ಟಾಯ್ತು. ಇನ್ನು ಅಷ್ಟೇ ಅಲ್ಲ, ಇಲ್ಲಿ ಬ್ರಹ್ಮಸೂತ್ರಾಧಿಕಂ ಅಂತ ಬಂತು. ಅಂದ್ರೆ ನಿರ್ಣೀತವಾದ ಶಾಸ್ತ್ರ ಕೇಳ್ಬೇಕು, ಬ್ರಹ್ಮಸೂತ್ರ ಮೊದಲಾದವುಗಳನ್ನ ಕೇಳ್ಬೇಕು. ಆ ಬ್ರಹ್ಮಸೂತ್ರಾದಿಗಳನ್ನ ಕೇಳ್ಬೇಕು ಅಂದ್ರೆ ಹೇಗ್ ಕೇಳೋದು, ಯಾರ ಹತ್ರ ಕೇಳೋದು ಅಂದ್ರೆ, ಯಾರು ಈ ಬ್ರಹ್ಮಸೂತ್ರದ ಅರ್ಥವನ್ನ ಬರೆದ ಗ್ರಂಥಗಳನ್ನ ನೋಡಿ ಹೇಳ್ತಾರಲ್ಲ ಅಂತವ್ರ ಹತ್ರ ಮೊದಲು ಕೇಳ್ಬೇಕಂತೆ. ಅಂದ್ರೆ ಸರ್ವಜ್ಞ ಪ್ರಣೀತ ಭಾಷ್ಯಾದಿ ಉಪಾಯ ಗ್ರಂಥಾನುಸಾರೇಣ, ಸರ್ವಜ್ಞರುದ ಮಧ್ವಾಚಾರ್ಯರು ಬರೆದ ಭಾಷ್ಯ ಗ್ರಂಥ ಏನೇನಿದೆ, ಬ್ರಹ್ಮಸೂತ್ರದ ಅರ್ಥವನ್ನ ವಿವರಿಸುವಂತಹ ಗ್ರಂಥಗಳು, ಅದನ್ನೆಲ್ಲ ನೋಡಿಕೊಂಡು
ಬ್ರಹ್ಮಸೂತ್ರಕ್ಕೆ ಏನರ್ಥ ಅನ್ನೋದನ್ನ ತೀರ್ಮಾನ ಮಾಡಿ ಹೇಳ್ಬೇಕಂತೆ ಅಂತ ಒಬ್ಬ ಗುರು. ಅಷ್ಟೇ ಅಲ್ಲ, ಅವನು ಮಹಾಭಾರತ, ಭಾಗವತ, ಉಪನಿಷತ್ತು ಇದಕ್ಕೆಲ್ಲ ವ್ಯಾಖ್ಯಾನ ಇದ್ರೆ ಅದನ್ನು ನೋಡ್ಕೊಂಡು ಅವ್ನು ಹೇಳ್ಬೇಕು. ಅಂತೂ ಶ್ರವಣ ಮಾಡ್ಲೇಬೇಕು. ಶ್ರವಣ ಮಾಡದೆ ಬಿಡೋ ಹಾಗಿಲ್ಲ. ಶ್ರವಣ ಯಾವ್ದಾರು ಗುರು ಬಳಿ, ಒಟ್ಟು ಗುರುಗಳ ಬಳಿ ಶ್ರವಣ ಮಾಡ್ಲೇಬೇಕು ಅವನು. ಯಾರ ಹತ್ರ ಹೋಗಿ ಅವ್ನು ಮಾಡ್ಲೇಬೇಕು ಅಂತ. ಇನ್ನು ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲೂ ಇದೇ ಅರ್ಥವನ್ನ ಬಿಡಿಸಿದ್ದಾನೆ. ಅಂದ್ರೆ ಯಾವ್ದು ಪತ್ರದಲ್ಲಿ ಬಂದ ಅರ್ಥ, ಹಾಗಾಗಿ ಅದೇನು ಬೇಡ ನಮ್ಗೆ, ಅದೇ ವಿಷಯ. ಮತ್ತೆ ಇನ್ನು ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ ಇದೆ, ಅಲ್ಲಿ ಏನ್ ವಿಷಯ ಹೇಳ್ತಾರೆ ಅಂದ್ರೆ, ಆ ಆಧ್ಯಾತ್ಮಿಕ ಅನ್ನೋ ಶಬ್ದಕ್ಕೊಂದು ಬಿಡಿಸಿದ್ದಾರೆ, ಆತ್ಮನಿ ಅಧಿಗತಾನಿ ಆಧ್ಯಾತ್ಮಿಕಾನಿ ಅಂತ. ಇದು ಸಿಗಲ್ಲ ಈ ತರ ಒಂದು ಬಿಡಿಸಿರೋದು. ಇಲ್ಲಿ ಏನ್ ಹೇಳ್ತಾ ಇದ್ರೆ ಅದೇ ಅರ್ಥ, ಆತ್ಮನಲ್ಲಿ ಇರೋದನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ ಅಷ್ಟೇ. ಆತ್ಮನಿ ಅಧಿಗತಾನಿ ಆಧ್ಯಾತ್ಮಿಕಾನಿ ಅಂತ ಇದಕ್ಕೆ ಅರ್ಥ. ಇದಕ್ಕೂ ಆತ್ಮನಲ್ಲಿ ಇರೋದು ಅಂತಂದ್ರೆ ಅದು ಇಂದ್ರಿಯ ಆಗ್ಬಹುದು ಅಥವಾ ದೇಹ ಆಗ್ಬಹುದು, ಇದನ್ನೆಲ್ಲ ಆಧ್ಯಾತ್ಮಿಕ ಅಂತ ತಗೊಳ್ಳೋದು. ಇನ್ನು ಭಾಷ್ಯಾದಿ ಲಕ್ಷಣ ಯಹ ಉಪಾಯ ಗ್ರಂಥ ತದ್ದು ಗೀತೋಪರಿಚಿತಾದಿ. ಅಂದ್ರೆ ಈಗ ಬ್ರಹ್ಮಸೂತ್ರದ ಅರ್ಥ ತಿಳಿಲಿಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಬೇಕು, ಮಧ್ವಾಚಾರ್ಯ ಬರೆದಿದ್ದು, ಅದನ್ನು ಓದ್ಕೊಂಡು ಯಾವ ಗುರು ಪಾಠ ಹೇಳ್ತಾನೋ ಅವನ ಹತ್ರ ಕೇಳಿ. ಯಾಕಂದ್ರೆ ಯೋಗ್ಯತೆಯನ್ನ ತಿಳ್ಕೊಂಡು ನಿನ್ ಯೋಗ್ಯತೆ ಹೀಗೆ ಅಂತ ಸಿಗುವಂತ ಅಪರೋಕ್ಷ ಜ್ಞಾನಿ ಗುರುಗಳು ಅವ್ರು ಯಾವಾಗ ಸಿಗ್ತಾರ, ಅವ್ರು ಸಿಗೋವರೆಗೂ ಕೇಳ್ಬೇಕಲ್ಲ, ಇಲ್ಲಾಂದ್ರೆ ಅವರು ಸಿಗೋದಿಲ್ಲ. ಮತ್ತೆ ಎಡಬಟ್ಟೆ. ಅದರಿಂದ ಅಲ್ಲಿವರೆಗೂ ಶ್ರವಣ ಅಂತೂ ಮಾಡ್ತಾ ಇರ್ಬೇಕು. ಬರೀ ಬ್ರಹ್ಮಸೂತ್ರ, ಆ ಬ್ರಹ್ಮಸೂತ್ರ ಭಾಷ್ಯ ಅಷ್ಟೇನಾ? ಅಲ್ಲ, ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ ಎಲ್ಲ ಕೇಳ್ಬೇಕು ಅಂತ. ಅದನ್ನ ವಾಕ್ಯಾರ್ಥ ರತ್ನಮಾಲದಲ್ಲಿ ಹಾಕಿದ್ರು. ಬರೀ ಕೇವಲ ಇಷ್ಟೇ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯ ಅಷ್ಟೇ ಕೇಳೋದಲ್ಲ, ಗೀತಾ ಭಾಷ್ಯನೂ ಕೇಳ್ಬೇಕು, ಸರ್ವಜ್ಞಾಚಾರ್ಯರು ಬರೆದದ್ದು, ಮತ್ತೆ ಉಪನಿಷತ್ ಭಾಷ್ಯವನ್ನು ಕೇಳ್ಬೇಕು. ಹಾಗಾಗಿ ಎಲ್ಲ ಈ ಭಾಷ್ಯಗಳ ಅರ್ಥವನ್ನ, ಉಪಾಯ ಗ್ರಂಥ ಏನಿದೆ ಮೂಲ ಗ್ರಂಥದ ಅರ್ಥವನ್ನ ತಿಳ್ಕೊಳ್ಳಿಕ್ ಬೇಕಾಗಿತ್ತು, ಇದೆಲ್ಲ ಓದ್ಕೊಂಡು ತಿಳ್ಕೊಂಡು ನಂತರ ಅವನು ಮೂಲ ಗ್ರಂಥದ ಹಾರ್ದವನ್ನ ತಿಳಿದ್ಮೇಲೆ ವೇದ ಮಂತ್ರಗಳಿಗೆ ಆಮೇಲೆ ಹೋಗೋದು ಕೊನೆಗೆ. ಆ ವೇದ ಮಂತ್ರಗಳ ವ್ಯಾಖ್ಯಾನ ಆಮೇಲೆ ಕೊನೆಗೆ. ಅತಿ ಗಹನವಾದ ವೇದ ಮಂತ್ರಗಳದು. ಅದನ್ನ ಅದರ ಅರ್ಥವನ್ನು ತಿಳಿಸ್ಕೊಡುವಂತ ಒಬ್ಬ ಗುರು, ಅವನು ಇನ್ನೊಬ್ಬ ಗುರು, ಅವನು ಬರ್ಬೇಕು, ಆಗ ಸಿಗ್ಬೇಕು ಅಂತ. ಇಷ್ಟಾಯ್ತು. ಇಷ್ಟಾಗಿ ಮುಂದಿನ ಸುಧಾ ಮೂಲಕ ಹೋಗೋಣ. 66ನೇದು ಅಲ್ಲಿ ಬರುವಂತ ಅನುವ್ಯಾಖ್ಯಾನ ಶ್ಲೋಕ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತ್. ಎರಡು ಅನುವ್ಯಾಖ್ಯಾನದ ಮಾತುಗಳು ಬಂತಲ್ಲ, ಇದನ್ನ ಸುಭಾಷಿತ, ಮಧ್ವಾಚಾರ್ಯರು ಸುಭಾಷಿತ ಹೇಳಿದ್ರು. ಒಳ್ಳೆ ಮಾತು. ನಾವೆಲ್ಲ ಸುಭಾಷಿತಗಳು ಅಂತ ಸಂಸ್ಕೃತದಲ್ಲಿ ಕೇಳ್ತೀವಿ, ಅದ ನೀತಿ ಮಾತುಗಳು ಅಂತ. ನೀತಿ ಮಾತುಗಳು ಹೌದು. ಆ ಮಧ್ವಾಚಾರ್ಯರು ಹೇಳಿದ ಒಂದು ಉಪದೇಶದ ಮಾತು ಏನು, ಅದು ಎರಡು ಮಾತು. ಇದನ್ನ ಬರೆದಿಟ್ಕೊಳ್ಬೇಕು ನಾವು. ತುಂಬಾ ಇಂಪಾರ್ಟೆಂಟ್ ಮಾತು ನಮ್ಮ ಜೀವನದಲ್ಲಿ. ಆದ್ರೆ ಇದನ್ನ ಅನುಷ್ಠಾನ ಮಾಡೋದು ತುಂಬಾ ಕಷ್ಟ. ಆದ್ರೆ ಮಧ್ವಾಚಾರ್ಯರ ಆಜ್ಞೆ ಇದು, ಅವ್ರು ಹೇಳಿದ ಮಾತು. ಅನುವ್ಯಾಖ್ಯಾನದ ಎರಡು ಏನು? ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಎಂದಿಗೂ ಕೂಡ ಶ್ರವಣಾದಿಗಳಿಲ್ದೇನೆ ಒಂದು ಕ್ಷಣವೂ ಇರಬಾರ್ದು ಅಂತ. ಬಹಳ ಕಷ್ಟ ಇದು, ಅಸಾಧ್ಯವಾದ ಮಾತು. ಇದೇನು ಹೀಗೆ ಹೇಳೋದು ಅಂದ್ರೆ, ಈಗ ತಿಂಗಳಿಡೀ ಅವ್ನು ಓದದ ಅಂದ್ರೆ ಏನರ್ಥ? 24 ಗಂಟೆ ಓದ್ದ ಅಂತ ಅರ್ಥನ. ತಿಂಗಳಿಡೀ ಒಂದು ದಿವಸ ಬಿಡದೆ ಓದ್ದ ಅಂತ ಅರ್ಥ. ಹಾಗಾದ್ರೆ ತಿಂಗಳಿಡೀ ಅವ್ನು ಓದಿದಾನೆ, ತಿಂಗಳಿಡೀ ಪಾಠ ಕೇಳಿದಾನೆ ಅಂದ್ರೆ ಏನರ್ಥ? ಒಂದು ದಿವಸನೂ ಬಿಡದೇನೆ ಮಾಡಿದಾನೆ ಅಂತ. ಯಾಕಂದ್ರೆ 24 ಗಂಟೆ ಮಾಡ್ಬೇಕು ಅಂದ್ರೆ ಅದು ಋಷಿ ಮುನಿಗಳಾಗ್ಬೇಕಷ್ಟೇ, ಸಾಮಾನ್ಯ ಮನುಷ್ಯರಾಗಲ್ಲ. ಆದ್ರೆ ಆತರ ಇರ್ಬೇಕಂತೆ, ಅಂತ ಆಸಕ್ತಿ ಇರ್ಬೇಕಂತೆ. ಶ್ರವಣಾದಿಗಳನ್ನ ಮಾಡ್ಬೇಕು. ಶ್ರವಣ, ಮನನ, ಧ್ಯಾನ ಎಲ್ಲ. ಬರೀ ಶ್ರವಣದ ಬಗ್ಗೆ ಅಷ್ಟೇ ಅಲ್ಲ, ಅದೇ ಶ್ರವಣಕ್ ಮಹತ್ವ ಇದೆ, ಅದನ್ನ ಮಾಡ್ಬೇಕು. ಅಂತೂ ಕ್ಷಣಂ ತಿಷ್ಠೆ, ಒಂದು ಕ್ಷಣನೂ ಇರಬಾರ್ದು ಅಂತ ಅವರ ಆಜ್ಞೆ. ವಸ್ತುತಃ ಮಧ್ವಾಚಾರ್ಯರ ಆಜ್ಞೆ ಹಾಗೆ. ಶ್ರವಣಾದಿಗಳದ್ದೇನೆ ಒಂದು ಕ್ಷಣವನ್ನು ಕೂಡ ಕಳೀಬಾರ್ದು, ಅಂದ್ರೆ ವ್ಯರ್ಥವಾಗಿ ಕಾಲ ಆಗ್ಬಾರ್ದು ಅಂತ ಅನ್ನೋ ಅಭಿಪ್ರಾಯ. ಅಲ್ಲ, ಇದ್ ಹೇಗ್ ಸಾಧ್ಯ? ನಿದ್ರೆ ಬರದೇ ಇರತ್ತ? ನಿದ್ರೆ ಬರುತ್ತೆ, ರೋಗ ಇರುತ್ತೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ರೋಗ. ಏನ್ ಮಾಡೋದಂತ ಸಂದರ್ಭದಲ್ಲಿ? ಆಗಲ್ಲ. ಅತಿ ಅಶಕ್ಯೇತು ನಿದ್ರಾದು, ಸಾಧ್ಯನೇ ಇಲ್ಲ ನಿದ್ರೆಯನ್ನು ತಡಿಲಿಕ್ಕೆ. ಏನ್ ಮಾಡೋದಾಗ? ಎಲ್ಲಿ ಶ್ರವಣ, ಎಲ್ಲಿ ಮನನ, ಎಲ್ಲಿ ಧ್ಯಾನ? ನಿದ್ರೆಯನ್ನ ತಡಿಲಿಕ್ಕೆ ಆಗಲ್ವಲ್ಲ. ಅಂದ್ರೆ ಹಾಗಾದ್ರೆ ಆ ಕ್ಷಣ ಯಾವಾಗ ಸಾಧ್ಯನೇ ಇಲ್ಲ ನಿದ್ರೆಯನ್ನು ತಡಿಲಿಕ್ಕೆ ಅಂತ ಆಗಿ ಮಲ್ಕೊಳ್ತಾನಲ್ಲ, ಮಲಗದ ಕೂಡಲೇ, ಎಚ್ಚರ ಆದ ಕೂಡಲೇ ಮತ್ ಶುರು ಮಾಡ್ಬೇಕು ಅಂತ ಶ್ರವಣಾದಿಗಳನ್ನ.
ಈ ತರ ಇರ್ಬೇಕು. ಅಂದ್ರೆ ಇದು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡೋ ವಿದ್ಯಾರ್ಥಿಗಳು ಹೇಗಂದ್ರೆ ಹಾಗಿರ್ಬೇಕು ಅಂತ. ಅಲ್ಲಿ ಮಾತ್ರ ಅಲ್ಲ, ವಸ್ತುತಃ ಜೀವನವಿಡೀ ಹಾಗೆ ಇರ್ಬೇಕು, ಜೀವನದಲ್ಲಿ ಹಾಗೆ ಇರ್ಬೇಕಂತೆ. ಒಬ್ಬ ಸಾಧಕನಿಗೆ ಅವನಿಗೆ ಯೋಗ್ಯತೆ ತಿಳಿದಿರುವಂತಹ ಒಬ್ಬ ಅಪರೋಕ್ಷ ಜ್ಞಾನಿ ಗುರು ಸಿಗ್ಬೇಕು ಅಂದ್ರೆ ಆದಷ್ಟು ಅವನು ಈ ಶ್ರವಣಾದಿಗಳನ್ನ ನಿರಂತರ ಮಾಡ್ತಾ ಇರ್ಬೇಕು. ಅಷ್ಟೇ ಅಲ್ಲ, ಮನನ, ಧ್ಯಾನ, ದಿವಸ ತಪ್ಪದೆ ಸಂಧ್ಯಾ ವಂದನೆ, ದಿವಸ ತಪ್ಪದೆ ಪೂಜೆ, ದಿವಸ ತಪ್ಪದೆ ಶ್ರವಣ, ಈ ರೀತಿಯ ನೈರಂತರ್ಯ ಇರಲೇಬೇಕು. ಆದ್ರೆ ಇಲ್ಲಿ ಆ ಅರ್ಥವನ್ನ ನಾವು ಸಂಕೋಚ ಮಾಡಿದ್ದೀವಿ. ವಸ್ತುತಃ ಮಧ್ವಾಚಾರ ಹೇಳಿಲ್ಲ, ನೈವ ಕ್ಷಣಂ ಅಂತ ಹೇಳಿದ್ದಾರೆ. ಕ್ಷಣಂ ವಿನಾ, ಒಂದು ಕ್ಷಣ ಇಲ್ದೇನೋ ಹಾಗಿರ್ಬಾರ್ದು, ಯಾವಾಗಲೂ ಹಾಗೆ ಸಾಧಕ ಇರ್ಬೇಕು. ಅದೇ ಯಾರು ಸಾಧಕನೋ ಅವನಿಗೆ, ನೀವು ಸಾಧಕರಾಗ್ಬಾರ್ದು ಅಂತಾದ್ರೆ ಅವಾಗ ಇದು ಯಾವ್ದು ಬೇಡವೇ ಬೇಡ. ಆದ್ರೆ ಒಬ್ಬ ಸಾಧನೆ ಮಾಡಿ ತಾನು ಹೋಗ್ಬೇಕು ಅಂದ್ರೆ ಹಾಗೆ ಅತ್ಯಶಕ್ಯೇತು ನಿದ್ರೆ ಆದವು, ತುಂಬಾ ತಡಿಲಿಕ್ಕಾಗದೆ ಇದ್ರೆ ನಿದ್ರೆಯನ್ನ ಅಥವಾ ಬೇರೆ ರೋಗಾದಿಗಳನ್ನ ಅದು ಪರಿಹರಿಸ್ಕೊಂಡು ಪುನರೇವ ಸಮಾಜರೆ, ಮತ್ತೆ ಆ ನಿದ್ರೆ ಕಳೆದ ಮೇಲೆ ಮತ್ತೆ ಆ ರೋಗ ಪರಿಹಾರ ಆದ ಕೂಡಲೇ ಮತ್ತೆ ಅವನು ಪ್ರಾರಂಭ ಮಾಡ್ಲೇಬೇಕು ಅಂತ. ಇಷ್ಟು ಆಚಾರ್ಯರ ಮಾತು. ಈ ಮಾತುಗಳು ಈಗ ಯಾಕೆ ಬಂತು, ಈ ಮಾತುಗಳಿಗೆ ಜಯತೀರ್ಥರು ಈಗ ಹಿಂದಿನ ಸಂದರ್ಭಕ್ಕೂ ಈ ಮಾತುಗಳಿಗೂ ಏನ್ ಅರ್ಥ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.